ಸಾಹಸ ಅಂತ ಹೇಳಿ ಪ್ರಹ್ಲಾದರಾವ್ ನನ್ನ ಜೀವಮಾನದಲ್ಲಿ ಸಿಕ್ಕಿರುವ ಒಬ್ಬ ಭಾಗ್ಯಶಾಲಿ ವ್ಯಕ್ತಿಯನ್ನು ನಾನು ಭಾವಿಸಿದ್ದೀನಿ. ನಮ್ಮ ಪ್ರಹ್ಲಾದರಾವ್ ಅಂತಂದರೆ ನನಗಂತೂ ಅವರು ಬಹಳ ಆತ್ಮೀಯರು. ಪ್ರಹ್ಲಾದ್ ರಾಯರ ಬಗ್ಗೆ ಒಂದೆರಡು ಮಾತು ಹೇಳೋದು ಸಹಜ. ಪ್ರಹ್ಲಾದ್ ರಾವ್ ಅವರಿಗೆ ನಾನು ಸುಮಾರು ವರ್ಷಗಳಿಂದ ಪರಿಚಯ. ನಾನು ಏನು ತಿಳ್ಕೊಂಡಿದ್ದೆ ಅಂದರೆ ಅವರು ಒಂದು ಉತ್ತಮವಾಗಿರೋ ಅಧಿಕಾರಿಗಳು. ಅದರಲ್ಲಿ ಪಬ್ಲಿಕ್ ರಿಲೇಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದರ ಅಭ್ಯಾಸ ಮಾಡೋ ಒಂದು ವ್ಯಕ್ತಿ ಅಂತ ನಾನು ನೆನೆಸ್ಕೊಂಡಿದ್ದೆ. ಕಳೆದ 1 ವರ್ಷದಲ್ಲಿ ಅವರು ಒಬ್ಬ ಲಿಟ್ರರಿ ಫಿಗರ್ ಕೂಡ ಅಂತ ಅದು ಒಂದು ನನ್ನ ಮನಸ್ಸಿಗೆ ಬಂತು. ಇದು ಅವ್ರ 2ನೇ ಪುಸ್ತಕ. ಪತ್ರಕರ್ತ, ಪದಬಂಧ ರಚನೆಗಾರ, ಸಾಹಿತಿ, ಕವಿಯಾಗಿ ಗುರುತಿಸಿಕೊಂಡಿರುವ ಆನಾ ಪ್ರಹ್ಲಾದ್ ರಾವ್ 1953ರ ಜುಲೈ 24ರಂದು ಕೋಲಾರ ಜಿಲ್ಲೆಯ ಅಬ್ಬಣಿ ಗ್ರಾಮದಲ್ಲಿ ಜನಿಸಿದರು. ತಾಯಿ ಶ್ರೀಮತಿ ಕಾವೇರಮ್ಮ, ತಂದೆ ಶ್ರೀ ಎಆರ್ ನಾರಾಯಣರಾವ್. ಅಬ್ಬಣಿ ಹೊಸಕೋಟೆ ತಾಲೂಕಿನ ಬಿದರಹಳ್ಳಿ, ಬೆಂಗಳೂರು ಹಾಗೂ ಕೋಲಾರ ತಾಲೂಕಿನ ಹರಟಿ ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ವ್ಯಾಸಂಗವನ್ನು ಮುಗಿಸಿ ಕೋಲಾರದಲ್ಲಿ ಕಾಲೇಜು ವ್ಯಾಸಂಗ ಮಾಡಿದರು. ಗ್ರಾಮೀಣ ಪರಿಸರದಲ್ಲಿ ಜನಿಸಿ ಹಳ್ಳಿಯ ವಾತಾವರಣದಲ್ಲೇ ವ್ಯಾಸಂಗ ಮಾಡಿದ ಪ್ರಹ್ಲಾದ್ ರಾವ್ 1975ರಲ್ಲಿ ಕೋಲಾರ ಪತ್ರಿಕೆಯಲ್ಲಿ ವರದಿಗಾರ, ಉಪಸಂಪಾದಕರಾಗಿ ಪತ್ರಿಕೋದ್ಯಮ ಪ್ರವೇಶಿಸಿದರು. 1979ರಲ್ಲಿ ಹೊನ್ನುಡಿ ದಿನಪತ್ರಿಕೆಯನ್ನು ಆರಂಭಿಸುವ ಮೂಲಕ ಪತ್ರಿಕೆಯ ಸ್ಥಾಪಕ ಸಂಪಾದಕರಾಗಿ 3 ವರ್ಷಗಳ ಕಾಲ ಪತ್ರಿಕೆಯನ್ನು ಮುನ್ನಡೆಸಿದರು. ಸಮಾಜದ ತಪ್ಪು ಒಪ್ಪುಗಳನ್ನು ಚಾಟಿಯಂತೆ ಚುಚ್ಚುವ ಹೊನ್ನಲಗು ಅಂಕಣವನ್ನು ನಿತ್ಯ ಬರೆದರು. ಪ್ರತಿ ಭಾನುವಾರ ಸಾಹಿತ್ಯಕ್ಕಾಗಿಯೇ ಪುಟಗಳನ್ನು ಮೀಸಲಿರಿಸಿ ಉದಯೋನ್ಮುಖ ಬರಹಗಾರರಿಗೆ ವೇದಿಕೆಯಾದರು. ತಮ್ಮ ಬದುಕನ್ನು ಪತ್ರಿಕೆಯ ಏಳಿಗೆಗೆ ಮುಡಿಪಿಟ್ಟರು. ಕೋಲಾರದಲ್ಲಿ ಕನ್ನಡ ಚಿಂತನಾ ವೇದಿಕೆ ಎಂಬ ಸಂಸ್ಥೆಯನ್ನು ಆರಂಭಿಸಲು ಕಾರಣರಾಗಿ ಆ ಮೂಲಕ ಹಲವಾರು ಮಂದಿ ಸಾಹಿತ್ಯ ದಿಗ್ಗಜರನ್ನು ಕೋಲಾರಕ್ಕೆ ಬರಮಾಡಿಕೊಂಡು ಸಾಹಿತ್ಯಿಕ ಚಟುವಟಿಕೆಗಳನ್ನು ನಡೆಸಲು ಕಾರಣರಾದರು. 1983ರಲ್ಲಿ ಅವರು ರಾಜ್ಯ ವಾರ್ತಾ ಇಲಾಖೆಗೆ ನೇಮಕಗೊಳ್ಳುವ ಮೂಲಕ ಅವರ ಬದುಕಿನಲ್ಲಿ ಮತ್ತೊಂದು ಮುಖ್ಯವಾದ ತಿರುವನ್ನು ಕಂಡರು. ಸರ್ಕಾರದ ಕೆಲಸ ಎಂದು ಸುಮ್ಮನೆ ಕೂಡದೆ ವೃತ್ತಿಗೂ ನ್ಯಾಯ ನೀಡಿ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋದರು. ಮಂಡ್ಯ ಜಿಲ್ಲಾ ವಾರ್ತಾಧಿಕಾರಿಯಾಗಿ ಕೆಲಸ ಮಾಡಿದರು. ಈ ಸಮಯದಲ್ಲಿ ಅವರ ಸಾಧನೆ ಅಪೂರ್ವವಾದದ್ದು. ವಾರ್ತಾ ಇಲಾಖೆಯನ್ನು ಜನರ ಬಳಿಗೆ ಕೊಂಡೊಯ್ದು ಜನಪ್ರಿಯತೆ ತಂದುಕೊಟ್ಟರು. ಪತ್ರಕರ್ತರ ಪ್ರವಾಸ, ತೀವ್ರ ಪ್ರಚಾರ ಆಂದೋಲನ ಮುಂತಾದ ಕೆಲಸಗಳೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಪಾಲ್ಗೊಂಡು ಜನಸ್ನೇಹಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಜಾರಿಗೆ ತಂದ ಸ್ವಯಂ ಘೋಷಣಾ ಆಸ್ತಿ ತೆರಿಗೆ ಪದ್ಧತಿ, ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ಬಳಿ ತೆಗೆದುಕೊಂಡು ಹೋಗಲು ಉತ್ತಮ ಪ್ರಚಾರ ಕಾರ್ಯಕ್ರಮಗಳನ್ನು ಹಾಕಿಕೊಂಡರು. ಹಲವಾರು ಮೇಲು ಸೇತುವೆ, ರಸ್ತೆ ವಿಭಜಕಗಳ ಉದ್ಘಾಟನಾ ಸಮಾರಂಭಗಳಿಗೆ ಪ್ರಚಾರ ನೀಡಿದರು. ಬೆಂಗಳೂರು ಜಲಮಂಡಳಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಜಾರಿಗೊಳಿಸಲು ವಿವಿಧ ಮಾಧ್ಯಮಗಳನ್ನು ಬಳಸಿಕೊಂಡು ವ್ಯಾಪಕ ಪ್ರಚಾರ ನೀಡಿದರು. ಬೆಳೆಯುತ್ತಿರುವ ಬೆಂಗಳೂರಿನ ಬವಣೆಯನ್ನು ಬಳಕೆದಾರರ ಗಮನಕ್ಕೆ ತಂದು ನೀರು ಪೋಲನ್ನು ಕಡಿಮೆ ಮಾಡಲು ಕಾರ್ಯಕ್ರಮ ಹಾಕಿಕೊಂಡರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣಾ ಮಂಡಳಿಯಲ್ಲಿ ಜನಸ್ನೇಹಿ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಅತ್ಯಂತ ಪರಿಶ್ರಮದಿಂದ ಹಾಗೂ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರು. ರಾಮನಗರ ವಾರ್ತಾ ಕಚೇರಿಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 2013ರ ಜುಲೈನಲ್ಲಿ ನಿವೃತ್ತರಾದರು. ಸರ್ಕಾರದ ಸೇವೆಯಲ್ಲಿದ್ದಾಗ ಪ್ರಹ್ಲಾದ್ ರಾಯರ ಲೇಖನ ಸರ್ಕಾರ ಜನಪರ ಕಾರ್ಯಗಳನ್ನು ಜನರಿಗೆ ತಲುಪಿಸಲಷ್ಟೇ ಮೀಸಲಾಗಿರಲಿಲ್ಲ. ಅವರೊಳಗೊಬ್ಬ ಸೃಜನಶೀಲ ಲೇಖಕನಿದ್ದ. ಬುದ್ಧಿಗೆ ಕಸರತ್ತು ನೀಡುವ ಪದಬಂಧಗಳನ್ನು ರಚಿಸತೊಡಗಿದರು. ಪದಬಂಧದ ಮಾಸ್ಟರ್. ಈ ತನಕ 10,000ಕ್ಕೂ ಹೆಚ್ಚು ಪದಬಂಧಗಳನ್ನು ರಚಿಸಿರೋ ಅನ್ಹಾ ಪ್ರಹ್ಲಾದ್ ರಾವ್ ಇವತ್ತಿನ ಬಚ್ಚಿಟ್ಟ ಪ್ರತಿಭೆ. ವೃತ್ತಿಯಲ್ಲಿ ಸರ್ಕಾರಿ ನೌಕರರಾಗಿರುವ, ಪ್ರವೃತ್ತಿಯಲ್ಲಿ ಪದಬಂಧ ಮಾಸ್ಟರ್ ಆಗಿರುವ ಅನ್ಹಾ ಪ್ರಹ್ಲಾದ್ ರಾವ್ ಇವತ್ತಿನ ಬಚ್ಚಿಟ್ಟ ಪ್ರತಿಭೆಯಲ್ಲಿ
ಪದಬಂಧ ಬಿಡಿಸೋದು ಅಂದ್ರೆ ಮೆದುಳಿಗೆ ಒಳ್ಳೆ ಎಕ್ಸಸೈಸ್. ಪದಬಂಧವನ್ನ ಬಿಡಿಸೋದೇ ಕಷ್ಟ, ಅಂಥದ್ರಲ್ಲಿ ಅದರ ರಚನೆ ಮಾಡೋದು ಆದ್ರೆ ಅಷ್ಟು ಕಷ್ಟದ ಕೆಲಸವನ್ನ ಪ್ರಹ್ಲಾದ್ ರಾವ್ 20 ನಿಮಿಷದಲ್ಲಿ ರಚಿಸ್ತಾರೆ. ವೃತ್ತಿಯಲ್ಲಿ ಸರ್ಕಾರಿ ನೌಕರರಾಗಿರೋ ಇವರು ಕಳೆದ 40 ವರ್ಷಗಳಿಂದ ಪದಬಂಧ ರಚಿಸೋ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ. ಮೊದಲ ಬಾರಿಗೆ ಕನ್ನಡ ಪತ್ರಿಕೆಗಳಿಗೆ ಪ್ರತಿನಿತ್ಯ ಪದಬಂಧ ರಚಿಸಿಕೊಟ್ಟು ಇತಿಹಾಸ ಬರೆದಿದ್ದಾರೆ. ಸದಾ ಹೊಸ ಪ್ರಯೋಗ ಮಾಡೋದಕ್ಕೆ ಹಾತೊರೆಯೋ ಪ್ರಹ್ಲಾದ್ ಇಂಥ ಪ್ರಯತ್ನದಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಅದರಲ್ಲೂ ಸಾಹಿತ್ಯದ ಬಗ್ಗೆ ಜನರಲ್ಲಿ ಪ್ರೀತಿ ಮೂಡಿಸಲು ಸಾಹಿತ್ಯ ಕುರಿತ ಪದಬಂಧಗಳನ್ನು ರಚಿಸಿ ಸಾಹಿತ್ಯ ಲೋಕಕ್ಕೆ ತಮ್ಮದೇ ರೀತಿಯ ಕಾಣಿಕೆ ನೀಡಿದ್ದಾರೆ. ಪದಬಂಧವು ಸೃಜನಶೀಲತೆಯ ಪ್ರತೀಕ. ಪ್ರಹ್ಲಾದ್ ರಾಯರು ಕನ್ನಡ ಸಾಹಿತ್ಯಕ್ಕೆ ಪದಬಂಧ ರಚನೆಯ ಮೂಲಕ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಓದುಗರಲ್ಲಿ ಪದಬಂಧದ ಮೂಲಕ ಭಾಷಾಜ್ಞಾನವನ್ನು ಬೆಳೆಸುತ್ತಿದ್ದಾರೆ. ಪದಬಂಧ ಸೃಷ್ಟಿಗಾಗಿಯೇ ಆನಾ ಪ್ರಹ್ಲಾದ್ ರಾಯರು ಅನೇಕ ಪುಸ್ತಕಗಳನ್ನು ಓದುತ್ತಾರೆ. ಪತ್ರಿಕೆಗಳು ಇಂಟರ್ನೆಟ್ನಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದ ಪದಬಂಧಕ್ಕೆ ಪುಸ್ತಕ ರೂಪ ಸಿಕ್ಕಿದೆ. ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಲೇಖಕ ಆನಾ ಪ್ರಹ್ಲಾದ್ ರಾವ್ ಪದಬಂಧಗಳಿಗೆ ಪುಸ್ತಕ ರೂಪ ನೀಡಲು ಮುಂದಾಗಿದ್ದಾರೆ. ಒಂದರೊಳಗೊಂದು ಪದವಿರುತ್ತದೆ, ಜೊತೆಯ ಪದದಲ್ಲಿ ಇನ್ನೊಂದು ಪದಕ್ಕೆ ಲಿಂಕ್ ಇರುತ್ತದೆ. ಸರಳವಾದ ಆದರೆ ತಲೆ ಕೆಡಿಸುವಂತಹ ಕ್ಲೂಗಳಿರುತ್ತವೆ. ಬಾಲ ಪದ್ಯಗಳಿಂದ ಹಿಡಿದು ಆಧ್ಯಾತ್ಮದವರೆಗೆ ಎಲ್ಲವೂ ಇಲ್ಲಿ ಅಡಕವಾಗಿರುತ್ತದೆ. ಇದು ಇಂದು ಎಲ್ಲಾ ಭಾಷೆಗಳ ಪತ್ರಿಕೆಗಳಲ್ಲೂ ಖಾಯಮಾಗಿರುವ ಪದಬಂಧದ ಗಮ್ಮತ್ತು. ಯಾರು ಭಾಷೆಯ ಮೇಲೆ ಉತ್ತಮ ಹಿಡಿತ ಹೊಂದಿರುತ್ತಾರೋ ಅವರಿಗೆ ಪದಬಂಧ ಕಷ್ಟವೇ ಅಲ್ಲ. ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಬೇಕೆಂದರೆ ಪದಬಂಧ ಮಾಡಿ ಎನ್ನುವುದು ಒಂದು ಉಚಿತ ಸಲಹೆ. ಪದಬಂಧ ಕೊಡುವ ಥ್ರಿಲ್ಲೇ ಬೇರೆ. ತಲೆಗೆ ಶ್ರಮವನ್ನು ಕೊಟ್ಟು ವೈಚಾರಿಕವಾಗಿ ನಮಗೆ ಕೆಲವು ಭಾಷೆ ಒಂದು ರೀತಿಯಲ್ಲಿ ವೈವಿಧ್ಯವಾಗಿ ಬೆಳಿಬೇಕು ಅನ್ನುವಂಥ ಒಂದು ರೀತಿಯ ಇದಿರ್ತಲ್ಲ, ಏನು ತುಡಿತ, ಆ ತುಡಿತಕ್ಕೆ ತಕ್ಕ ಹಾಗೆ ಈ ಪುಸ್ತಕಗಳು ಬಂದಿವೆ ಅನಿಸುತ್ತೆ. ಇಂಥ ಪದಬಂಧ ಪುಸ್ತಕ ರೂಪದಲ್ಲೂ ಸಿಗುತ್ತದೆ, ಆದರೆ ಕನ್ನಡದಲ್ಲ. ಇಂತಹ ಒಂದು ಪ್ರಯತ್ನಕ್ಕೆ ಪದಬಂಧ ಸಾಮ್ರಾಟ್ ಎಂದೇ ಕರೆಸಿಕೊಳ್ಳುವ ಆನಾ ಪ್ರಹ್ಲಾದ್ ರಾವ್ ಕೈ ಹಾಕಿದ್ದಾರೆ. ಇನ್ನೂ ಹೆಚ್ಚು ಮಾಡಬೇಕಂತಲೂ ನಾನು ನನ್ನ ಹತ್ರ ಇರೋ ದಾಸ್ತಾನು 18-19 ಸಾವಿರದಲ್ಲಿ ಬಹಳಷ್ಟು ಪುಸ್ತಕಗಳನ್ನು ತರಬಹುದು. ಇದು ಕನ್ನಡದ ಜನತೆ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಅವಲಂಬಿಸಿದೆ. 23 ವರ್ಷಗಳಲ್ಲಿ 20,000ಕ್ಕೂ ಹೆಚ್ಚು ಪದಬಂಧ ರಚಿಸಿರುವ ಪ್ರಹ್ಲಾದ್ ರವರ ಪುಸ್ತಕ ಎಷ್ಟರ ಮಟ್ಟಿಗೆ ಕನ್ನಡದ ಜಾಣಿಯರಿಗೆ ಇಷ್ಟವಾಗಲಿದೆ ಕಾದು ನೋಡಬೇಕು. ಆನಾ ಪ್ರಹ್ಲಾದ್ ರಾಯರು ಸಮರ್ಥ ಲೇಖಕರೆಂಬುದನ್ನು ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತು ಬರೆದ ಬಂಗಾರದ ಮನುಷ್ಯ ಕೃತಿ ಸಾಬೀತುಪಡಿಸುತ್ತದೆ. ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಅಭಿನಯ, ಆದರ್ಶ ವ್ಯಕ್ತಿತ್ವದಿಂದ ಜನಮಾನಸವನ್ನು ಗೆದ್ದವರು, ಚಿತ್ರರಂಗವನ್ನು ಬೆಳೆಸಿದವರು, ಕನ್ನಡದ ಸರ್ವಾಂಗೀಣ ಏಳಿಗೆಗಾಗಿ ಹೋರಾಟ ನಡೆಸಿದವರು. ಈ ಮಹಾನ್ ಕಲಾವಿದ ಚಿತ್ರರಂಗಕ್ಕೆ ಬಂದ 50 ವರ್ಷಗಳ ಸವಿ ನೆನಪಿಗಾಗಿ ಕರ್ನಾಟಕ ಸರ್ಕಾರ ಏರ್ಪಡಿಸಿದ್ದ ಬೃಹತ್ ಕಾರ್ಯಕ್ರಮ ಸಾರ್ಥಕ ಸುವರ್ಣ ಸಮಾರಂಭದಲ್ಲಿ ಬಂಗಾರದ ಮನುಷ್ಯ ಪುಸ್ತಕ ಲೋಕಾರ್ಪಣೆಗೊಂಡಿತು. ಪ್ರಹ್ಲಾದ್ ರಾಯರು ಈ ಗ್ರಂಥದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು, ಕಲಾರಂಗದಲ್ಲಿನ ಅವರ ಸಾಧನೆಯನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ರವರು ಬಹಳ ಪ್ರೀತಿಯಿಂದ ಲೇಖಕ ಆನಾ ಪ್ರಹ್ಲಾದ್ ರಾವ್ ಹಾಗೂ ಅವರ ಕುಟುಂಬವನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಸತ್ಕರಿಸಿ ಬೀಳ್ಕೊಟ್ಟರು. ಬಂಗಾರದ ಮನುಷ್ಯ ಕೃತಿಯು ಡಾಕ್ಟರ್ ರಾಜ್ಕುಮಾರ್ ದಿ ಇನ್ಮಿಟಬಲ್ ಆಕ್ಟರ್ ವಿತ್ ಅ ಗೋಲ್ಡನ್ ವಾಯ್ಸ್ ಹೆಸರಿನಲ್ಲಿ ಇಂಗ್ಲಿಷ್ ಭಾಷೆಗೂ ತರ್ಜುಮೆಗೊಂಡಿತು. ಬೆಂಗಳೂರಿನಲ್ಲಿ ಈ ಕೃತಿಯನ್ನು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಿಡುಗಡೆಗೊಳಿಸಿ ಖ್ಯಾತ ಕವಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರಿಗೆ ಹಸ್ತಾಂತರಿಸಿದರು.
ಇಂಗ್ಲಿಷ್ ಭಾಷಾಂತರ ಕೃತಿ ಅಮೆರಿಕದ ನ್ಯೂ ಜೆರ್ಸಿ ನಗರದಲ್ಲಿಯೂ ಬಿಡುಗಡೆಗೊಂಡಿತು. ಅಲ್ಲಿನ ಬೃಂದಾವನ ಕನ್ನಡ ಸಂಘ ಸಜ್ಜುಗೊಳಿಸಿದ ಈ ಸಮಾರಂಭದಲ್ಲಿ ಆನಾ ಪ್ರಹ್ಲಾದ್ ರಾವ್ ದಂಪತಿಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದ ಪ್ರಹ್ಲಾದ್ ರಾಯರ ಮತ್ತೊಂದು ಪುಸ್ತಕ ಬೆಳ್ಳಿತೆರೆ ಬೆಳಗಿದವರು. ಆನಾ ಅವರ ಕಾಲು ಶತಮಾನದ ಪರಿಶ್ರಮದ ಫಲ ಈ ಕೃತಿ. ಬೆಳ್ಳಿತೆರೆಯನ್ನು ಬೆಳಗಿದ 115 ಪ್ರತಿಭಾ ಸಂಪನ್ನರ ಸಂಕ್ಷಿಪ್ತ ಜೀವನ ಚಿತ್ರಣ ಈ ಕೃತಿಯಲ್ಲಿ ಅನಾವರಣಗೊಂಡಿದೆ. ಕಲಾವಿದರಷ್ಟೇ ಅಲ್ಲ, ಚಿತ್ರರಂಗದ ವಿವಿಧ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳ ಕಿರುಪರಿಚಯ ನೀಡುವ ಈ ಕೃತಿ ಕನ್ನಡ ಚಿತ್ರರಂಗದ ಬಗ್ಗೆ ಅಧ್ಯಯನ ನಡೆಸುವವರಿಗೆ ಆಕರ ಗ್ರಂಥವಾಗಿದೆ. ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವ ಖ್ಯಾತ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರ ಮಾತುಗಳೇ ಪುಸ್ತಕ ಗುಣಾತ್ಮಕ ಅಂಶಗಳಿಂದ ಕೂಡಿದೆ ಎಂಬುದಕ್ಕೆ ಸಾಕ್ಷಿ. ಇವರು ಕವಿಯಾಗಿ ಬೆಳೆದು ತಮ್ಮ ಆಯ್ದ ಭಾವಗೀತೆಗಳನ್ನು ಒಳಗೊಂಡ ವಸಂತ ಮಲ್ಲಿಕ ಧ್ವನಿ ಸುರುಳಿ ಹೊರತಂದಿದ್ದಾರೆ. ಈ ಗೀತೆಗಳನ್ನು ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ನೆಲೆಸಿರುವ ಶ್ರೀಮತಿ ವಸಂತಾ ಶಶಿ ಅವರಿಂದ ಹಾಡಿಸಿರುವುದು ಒಂದು ವಿಶೇಷವಾಗಿದೆ. ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ. ಕರುನಾಡ ತಾಯೇ ಭುವನೇಶ್ವರಿ, ಸಿರಿನಾಡ ಕಾಯೆ ರಾಜರಾಜೇಶ್ವರಿ. ಅಂದ ನಿನ್ನದು ಚಂದ ನಿನ್ನದು, ಅಂದ ನಿನ್ನದು ಚಂದ ನಿನ್ನದು, ಸಹ್ಯಾದ್ರಿಯ ಸೊಬಗು ನಿನ್ನದು, ಸಹ್ಯಾದ್ರಿಯ ಸೊಬಗು ನಿನ್ನದು. ಕನ್ನಡ ಚಿತ್ರರಂಗ ಅಮೃತ ಮಹೋತ್ಸವ ಆಚರಿಸಿದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಟಿಎಸ್ ಕರಿಬಸಯ್ಯ ಕುರಿತು ಪುಸ್ತಕಗಳನ್ನು ಬರೆದುಕೊಟ್ಟರು. ಆನಾ ಪ್ರಹ್ಲಾದ್ ರಾವ್ ಅವರು ಹಿರಿಯ ಐಎಎಸ್ ಅಧಿಕಾರಿ ಕೆ ಜೈರಾಜ್ ಅವರ ಜೈತ್ರ ಯಾತ್ರೆ ಲೇಖನಗಳನ್ನು ಆಕರ್ಷಕ ಮತ್ತು ರೋಚಕತೆಯಿಂದ ಕೂಡಿದ ಭಾಷೆಯಲ್ಲಿ ನಿರೂಪಿಸಿದರು. ಪ್ರಹ್ಲಾದ್ ರಾವ್ ಅವರು ಪ್ರಹ್ಲಾದ್ ರಾವ್ ಅವರು ಬಂಗಾರದ ಮನುಷ್ಯ ಅಂತ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಪುಸ್ತಕ ಬರೆದಿರುವಂಥವ್ರು. ಆ ಪುಸ್ತಕಕ್ಕೋಸ್ಕರ ಅಪಾರವಾದ ಅಧ್ಯಯನವನ್ನು ರಾಜ್ಕುಮಾರ್ ಬಗ್ಗೆ ಮಾಡಿರುವಂಥವ್ರು. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಹ್ಲಾದ್ ರಾವ್ ಅವರು, ಹೇಳಿ, ನಿಮ್ಮ ರಾಜ್ಕುಮಾರ್ ಜೊತೆಗಿನ ನಿಮ್ಮ ಒಡನಾಟ ಹೇಗೆ ಬೆಳೀತಿದ್ದು? ಆ ಪುಸ್ತಕ ಬರೆಯೋದು ಹೇಗೆ ಸಾಧ್ಯ ಆಯಿತು? ಏನು ತಯಾರಿ ಮಾಡ್ಕೊಂಡ್ರಿ? ರಾಜ್ಕುಮಾರ್ ಅವರು ಯಾವ ರೀತಿ ಸ್ವೀಕರಿಸಿದ್ರು ನಿಮ್ಮನ್ನ? ಇದು ಪುಸ್ತಕ ಬರೆಯುವಂತ ಒಂದು ಆಸೆ ನನಗೆ ಬಹಳ ದಿವಸಗಳಿಂದ ಇತ್ತು. ನಾಡಿನ ಹಲವಾರು ಟಿವಿ ಚಾನೆಲ್ಗಳು ಪ್ರಹ್ಲಾದ್ ರಾಯರ ಬಹುಮುಖ ಪ್ರತಿಭೆ ಕುರಿತಂತೆ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿವೆ. ಈ ಪುಸ್ತಕ ಬರೆಯೋದಕ್ಕೆ ನಿಮಗೆ ಪ್ರೇರಣೆ ಏನಿತ್ತು? ತಾವು ಹೇಳಿದ್ರೆ, ನಾನು ಈ ಪದಬಂಧದಲ್ಲಿ ಸಿದ್ಧಾಸ್ತ ಅಂತ ನಾನು ಸುಮಾರು ಒಂದು 25-30 ವರ್ಷಗಳಿಂದ ಈ ಪದಬಂಧಗಳನ್ನು ರಚನೆ ಮಾಡ್ತಾ ಇದ್ದೇನೆ. ಸುಮಾರು ಒಂದು 4,000 ಚಲನಚಿತ್ರಕ್ಕೆ ಕುರಿತಂತೆ ಚಲನಚಿತ್ರ ಸಂಬಂಧ ಪದಬಂಧಗಳನ್ನು ರಚನೆ ಮಾಡಿದ್ದೀನಿ. ಹಿರಿಯ ಐಎಎಸ್ ಅಧಿಕಾರಿ ಚಂದನ ದೂರದರ್ಶನ ವಾಹಿನಿಗಾಗಿ ಶ್ರೀ ಕೆ ಜೈರಾಜ್ ರವರ ಸಂದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ. ವಿಶ್ವ ಪದಬಂಧ ಶತಮಾನೋತ್ಸವ ಸಂದರ್ಭದ ನೆನಪಿನಲ್ಲಿ 200 ಪದಬಂಧಗಳನ್ನು ಒಳಗೊಂಡ ಪದಲೋಕ ಹಾಗೂ ಪದಕ್ರೀಡೆ ಇವರ ಮತ್ತೆರಡು ಪುಸ್ತಕಗಳು, ಇದರೊಂದಿಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ರವರು ತಮ್ಮ ನೆನಪಿನಾಳದಿಂದ ಡಾಕ್ಟರ್ ರಾಜ್ಕುಮಾರ್ ಕುರಿತಂತೆ ಅನಾವರಣಗೊಳಿಸಿರುವ ಸಂಗತಿಗಳ ಪ್ರಾಣ ಪದಕ ಮತ್ತೊಂದು ಉತ್ಕೃಷ್ಟ ಕೃತಿ. ಕನ್ನಡ ನೆಲದೊಂದಿಗೆ ಬಿಡದ ನಂಟನ್ನು ಹೊಂದಿರುವ ಕನ್ನಡಿಗ ರಜನಿಕಾಂತ್ ರವರನ್ನು ಕುರಿತು ನನ್ನ ದಾರಿ ವಿಭಿನ್ನ ದಾರಿ, ವಿಭಿನ್ನ ಸಂಗತಿಗಳ ಪುಸ್ತಕ. ಪ್ರಹ್ಲಾದ್ ರಾಯರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಆರ್ಯಭಟ್ಟ ಸಂಸ್ಥೆಯು ಆರ್ಯಭಟ್ಟ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಗೌರವಾನ್ವಿತ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರಹ್ಲಾದ್ ರಾಯರಿಗೆ ಕೊಡಮಾಡಿದೆ. ಹಂಸರತ್ನ, ಕರುನಾಡ ಭೂಷಣ, ಬೆಂಗಳೂರು ರತ್ನ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಪದಬಂಧ ಬ್ರಹ್ಮ, ಪದಬಂಧ ಸಾಮ್ರಾಟ್ ಮುಂತಾದ ಬಿರುದುಗಳನ್ನು